ಅಲ್ಲ ಈ ವಿಡಿಯೋ ಯಾವಾಗ ಮಾಡ್ಕೊಂಡ್ರು ಅಂತ ನಿನಗನ್ಸುತ್ತೆ ಕಿಪ್ಪಿ? ಯಾವ ಟೈಮಲ್ಲಿ ಮಾಡ್ಕೊಂಡಿರ್ಬೋದು? ನಿನಗೆ ಯಾವಾಗ ಮಾಡ್ಕೊಂಡಿರಬಹುದು ಅಂತ ಮೈಂಡಲ್ಲಿ ಥಾಟ್ ಇದೆ? ನನಗೆ ಥಾಟ್ ಅಂದರೆ ನಾನು ಇವಾಗ ಪಾರ್ಲರ್ಗೆ ಕರ್ಕೊಂಡು ಹೋಗ್ತಿದ್ದೆ. ಅವರು ಹೆಂಗೆ ನನ್ನ ಫ್ಯಾನ್ ಅಂತ ಕರೆದಿದ್ದೆ. ಅವರು ಪರ್ಸ್ನಲ್ ಆಗಿ ನನಗೆ ಪರಿಚಯ ಇಲ್ಲ, ಏನೋ ಫ್ಯಾನು ನನ್ನ ಒಂದು ಪಾರ್ಲರ್ನ ಪ್ರಮೋಷನ್ ಮಾಡಿ ಅಂತ ಆ ಟೈಮಲ್ಲಿ ತೆಗ್ದಿದ್ದಾರೆ ಅಂತ ನನಗೆ ಎಲ್ಲೋ ಅನಿಸ್ತಿದ್ದಿಲ್ಲ. ಒಂದು ಟ್ರಾನ್ಸ್ಜೆಂಡರ್ ಅವರು ನಂಗೆ ಪರಿಚಯ ಇಲ್ಲ. ಪಾಪ ಟ್ರಾನ್ಸ್ಜೆಂಡರ್ ನಾನು ಎಲ್ಲೂ ಕೆಟ್ಟದಾಗ ಬೈತಾ ಇಲ್ಲ. ಟ್ರಾನ್ಸ್ಜೆಂಡರ್ ಒಳ್ಳೆಯವರೇ, ಕೆಟ್ಟದಾಗ ಏನಕ್ಕೆ ಕೇಳೋಣ, ಅವರು ನಮ್ಮಂಗೆ ಒಂದು ಹೆಣ್ಣು. ಸೊ ಟ್ರಾನ್ಸ್ಜೆಂಡರ್ ಅವರು ಪಾಪ ಕರೆದ್ರು ನನ್ನ ಫ್ಯಾನ್ ಅಂತ. ಅವರು ನನಗೆ ಮುಂಚೆ ಪರಿಚಯ ಇಲ್ಲ, ಇವಾಗೂ ಕೂಡ ಅವ್ರು ನನಗೆ, ನಾನು ಅವ್ರ ಹತ್ರ ಎಲ್ಲ ಮಾತಾಡಲ್ಲ. ಸೊ ಅವ್ರ ಮನೆಗೆ ಹೋದಾಗ ಒಂದು ಹಾಗೆ ಆ ಥರ ಮಾಡಿದಾರ ಅಂತ ನನಗೆ ಡೌಟು. ಸೊ ಇದೆರಡರಲ್ಲಿ ಯಾವುದೋ ಒಂದು ಹಂಗಾಗಿದೆ. ಸೊ ಆ ಥರ ಮಾಡೋದು ಫಸ್ಟ್ ಆಫ್ ಆಲ್ ತಪ್ಪಿದೆ, ಕ್ರೈಮ್ ಇದೆ. ಈಗ ಜಗಳ ಆಡ್ತಿದ್ದಾರೆ ಏನೋ ಕೋಪಕ್ಕೆ ಬಿಟ್ರು ಅಂದ್ರೆ ಕೃಷ್ಣ ಅವರೇ, ಮೇಡಮ್ ಒಂದು ಹುಡುಗಿ ಭವಿಷ್ಯ ಏನಾಗಬೇಡ, ಸರ್ವನಾಶ ಆಗುತ್ತೆ ಮೇಡಮ್. ನಾನು ಅದಕ್ಕೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೆ ಕಿಪ್ಪಿ. ನಿಮ್ ತಾಯಿಯವ್ರು ಎಷ್ಟು ಕಣ್ಣೀರ್ ಹಾಕಲ್ಲ? ಹೌದು, ನಿಮ್ ತಾಯಿಯವ್ರು ಎಷ್ಟು ಕಣ್ಣೀರ್ ಹಾಕಲ್ಲ ಪಾಪ. ಇವ್ರ ತಾಯಿಯವ್ರನ್ನ ನೋಡಿದ್ರೆ ನಿಜವಾಗ್ಲೂ ಎಂತವ್ರಿಗಾದ್ರೂ ಬೇಜಾರಾಗುತ್ತೆ. ಈವನ್ ನಾನು ಕೂಡ ಸ್ವತಃ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಕಿಪ್ಪಿ ಮನೆಗೆ ಹೋಗಿದ್ದೀನಿ. ಕಿಪ್ಪಿ ಅವರ ಮನೆ ಹೇಗಿದೆ, ಅವರ ಮನೆಯ ಪರಿಸ್ಥಿತಿ ಹೇಗಿದೆ, ಅವ್ರ ತಾಯಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಮಕ್ಕಳನ್ನ ಸಾಕೋದಿಕ್ಕೆ. ಲಿಟ್ರಲಿ ನಾನು ನಿಜ ಹೇಳ್ತಿದ್ದೀನಿ, ನಾನು ಕಣ್ಣಾರೆ ನೋಡಿರೋದನ್ನ ಹೇಳಿರುವಂಥದ್ದು. ಅವ್ರ ತಾಯಿ ಹತ್ರ ನಾನು ಮಾತಾಡಿದ್ದೀನಿ, ಒಂದಿನ ಡೇ ಫುಲ್ ಅವ್ರ ಮನೇಲಿ ನಾವು ಸ್ಪೆಂಡ್ ಮಾಡಿದ್ದೀವಿ. ಅವ್ರ ತಾಯಿ ತುಂಬಾ ಮುಗ್ದ್ರು, ಅವ್ರಿಗೆ ಏನೂ ಗೊತ್ತಾಗಲ್ಲ. ಅವ್ರು ನೋಡಿದ್ರೆ ಅವ್ರಿಗೆ ದುರಹಂಕಾರ ಇದೆ, ಅವ್ರಿಗೆ ಅಹಂಕಾರ ಇದೆ, ಅವ್ರು ಬೇರೆ ತರ ಅನ್ಸೋದೇ ಇಲ್ಲ. ಅಂದ್ರೆ ಅಟ್ಲೀಸ್ಟ್ ಹಂಗೆ ಹಿಂಗೆ ಅಂತ ಕುಂಕುಮ ತಾದ್ರು ಆ ಥರದ್ದು ಇಲ್ಲವೇ ಇಲ್ಲ. ಪಾಪ ಆ ತಾಯಿ ತುಂಬಾ ಕಷ್ಟಪಡ್ತಿದ್ದಾರೆ. ಸೊ ಕಿಪ್ಪಿ ಕೀರ್ತಿನೂ ಕೂಡ ಆ ತಾಯಿಗೆ ಸಪೋರ್ಟ್ ಅನ್ನ ಮಾಡೋದಕ್ಕೆ ಅವಳು ಎಷ್ಟೋ ರೀಲ್ಸ್ ಅಲ್ಲಿ ದುಡಿತಿದ್ದಾಳೆ. ಈಗ ಕಿಪ್ಪಿ ಕೀರ್ತಿದು ಆ ರೀತಿಯಾದ ಒಂದು ವಿಡಿಯೋಗಳನ್ನ ಮಾಡ್ಕೊಂಡು ಆ ರೀತಿಯಾದ ಒಂದು ವಿಡಿಯೋಗಳನ್ನ ಇಟ್ಕೊಂಡು ಅದನ್ನ ಬಿಡ್ತೀವಿ, ನೀನು ಎಂತೋಳು ಅಂತ ಗೊತ್ತು, ನೀನು ಹಂಗೆ ಹಿಂಗೆ ಅಂತ ಹೇಳೋದು ಎಷ್ಟು ಸರಿ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಿದ್ರೆ ನೀವು ಅದೇ ತರ ಮಾಡ್ತಿದ್ರ? ನಿಮ್ಮ ಮನೆಯ ಹೆಣ್ಮಕ್ಳ ವಿಡಿಯೋಸ್ಗಳನ್ನ ಮಾಡಿಟ್ಕೊಂಡು ಅವ್ರು ತಪ್ಪು ಮಾಡಿದಾಗ ಆ ವಿಡಿಯೋಸ್ಗಳನ್ನ ಇಟ್ಕೊಂಡು ನೀವು ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ರ? ಒಂದು ಹುಡುಗಿ ಭವಿಷ್ಯ ಅಲ್ವಾ? ನೀವು ಅದನ್ನ ಹೊರಗಡೆ ಬಿಟ್ರೆ ಕಿಪ್ಪಿನ ಯಾವ ತರ ನೋಡ್ತಾರೆ ಜನ? ಈಗಾಗ್ಲೇ ಪಾಪ ತುಂಬಾ ನೊಂದೋಗಿದ್ದಾಳೆ ಕಿಪ್ಪಿ. ಅದನ್ನ ಇಟ್ಕೊಂಡು ನೀವು ಅವಳನ್ನ ಇನ್ನೂ ಮನಸ್ಸಿಗೆ ನೋವು ಮಾಡಿ ಅವಳ ಮನಸ್ಥಿತಿಯನ್ನೇ ಹಾಳು ಮಾಡಿದೀರಾ. ಇದು ಸರಿನಾ? ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.